ಪ್ರೈಸ್ ದ ಲಾರ್ಡ್. ಈ ದಿನದಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಅದೇನೆಂದರೆ, ಮನುಷ್ಯನಿಗೆ ಅನಿಸುತ್ತದೆ ನನ್ನ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ನನ್ನ ಆಲೋಚನೆ ನನಗೆ ಗೊತ್ತು, ನನಗಿರುವಂತ ಎಲ್ಲ ಆಲೋಚನೆ ನನಗೆ ಬಿಟ್ಟು ಮತ್ತೆ ಯಾರಿಗೆ ಗೊತ್ತಿಲ್ಲ ಎಂದು ಮನುಷ್ಯನ ದಿನದಲ್ಲಿ ಇರುವಾಗ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಮ್ಮ ಆಲೋಚನೆಗಳನ್ನು ಬಲ್ಲಾತನಾಗಿದ್ದಾನೆ. ಅದಕ್ಕಾಗಿ ನಮ್ಮ ಬಗ್ಗೆ ನಮಗೆ ಬಿಟ್ಟು ಯಾರಿಗೆ ಗೊತ್ತಿല്ലെಂದು ಗರ್ವ ಪಡುವ ಮನುಷ್ಯರಿಗೆ ದೇವರ ವಾಕ್ಯ ಹೇಳುತ್ತದೆ, ನೀನು ಕೂತುಕೊಳ್ಳುವುದು ಹೇಳುವುದು ನಿನ್ನ ಆಲೋಚನೆ ಎಲ್ಲವೂ ನನಗೆ ಗೊತ್ತು. ಅದಕ್ಕಾಗಿ ನಮ್ಮ ಆಲೋಚನೆಯನ್ನು ಬಲ್ಲಾತನ ಮುಂದೆ ನಾವು ಯಾವ ರೀತಿಯಾಗಿರಬೇಕು. ಅದಕ್ಕಾಗಿ ದೇವರ ಬಳಿಯಲ್ಲಿ ನಾವು ಬರುವಾಗ ಆತನಿಗೆ ನಮ್ಮ ಬಗ್ಗೆ ಎಲ್ಲವೂ ಗೊತ್ತು. ಅದಕ್ಕಾಗಿ ದೇವರಲ್ಲಿ ನಾವು ಇರೋಣ. ದೇವರಿಗೆ ನಮ್ಮ ಬಗ್ಗೆ ಗೊತ್ತಿದ್ದಾಗ ನಾವು ಜಾಗೃತಿಯಾಗಿರಬೇಕು. ಈ ರೀತಿಯಾಗಿದ್ದರೆ ನಿಜವಾಗಿ ದೇವರು ನಮ್ಮನ್ನು ನೋಡುತ್ತಾನೆ, ನಮ್ಮ ಬಗ್ಗೆ ಆಲೋಚಿಸುತ್ತಾನೆ. ನಮ್ಮ ಬಗ್ಗೆ ಆತನಿಗೆ ಬಹಳಷ್ಟು ಚಿಂತೆ ಉಂಟು. ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಂಡು ಆತನಿಗೆ ಇಷ್ಟವಾದ ಜೀವಿತವನ್ನು ಜೀವಿಸುವುದಾದರೆ ದೇವರು ನಮ್ಮ ಜೀವಿತದ ಬಗ್ಗೆ ಆನಂದ ಪಡುತ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.